ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದೀನಿ. ನಮ್ಮ ಮಾರ್ನಿಂಗೆ ಟಿಫಿನ್ ಮಾಡಬೇಕಲ್ವ. ನಮ್ಮ ಲಾಸ್ಟ್ ಇವತ್ತು ಅಮ್ಮನ ಸ್ಕೂಲ್ ಅದ ಅಂದರೆ ಹೋಳಿ ನಾಳೆ ಎಲ್ಲ ಹಿಡಿದು ಹೋಳಿ ಅಲ್ವಾ, ಅದಕ್ಕೋಸ್ಕರ ನಾಳೆಗೆ ಹಾಲಿಡೇ ಅದ. ಇನ್ನು ಇವತ್ತೊಂದಿನ ಸ್ಕೂಲ್ ಅದ. ಹಾಗಾಗಿ ಇವತ್ತು ಇಡ್ಲಿ ಮಾಡ್ಬೇಕಂತ ನಾನು ನಿನ್ನ ಮಧ್ಯಾಹ್ನಂಗ ಇಡ್ಲಿ ರವೆ ಮತ್ತು ಉದ್ದಿನಬೇಳೆ ಎಲ್ಲ ನೆನಿಕ್ಕಿದ. ನಾನು ರಾತ್ರಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇನ್ನು ಈಗ ಇಡ್ಲಿ ಮಾಡ್ಲತ್ತೀನಿ. ಇಡ್ಲಿದಾಗ ಭೀ ಒಂದು ಸ್ವಲ್ಪ ವೆರೈಟಿ ಚೇಂಜ್ ಮಾಡ್ಲತ್ತೀನಿ. ಏನಪ್ಪ ಅಂದರೆ ಕ್ಯಾರೆಟ್ ಹಾಕಿ ಇಡ್ಲಿ ಮಾಡ್ಲತ್ತೀನಿ, ಅಂದರೆ ಕ್ಯಾರೆಟ್ ಇಡ್ಲಿ ಮಾಡ್ಲತ್ತೀನಿ. ಅದಕ್ಕೋಸ್ಕರ ನಾನು ಒಂದೆರಡು ಕ್ಯಾರೆಟ್ನ ಗೀಚ್ಕೊಂಡಿನಿ, ಆಲ್ರೆಡಿ ಗೀಚಿಟ್ಕೊಂಡಿನಿ. ಇನ್ನು ಈ ಕಡೆ ಇಡ್ಲಿದು ಇರ್ತದಲ್ವ ಪ್ಯಾನು, ಇಡ್ಲಿ ಡಬ್ಬಿ ಅದೆಲ್ಲ ತೊಗೊಂಡು ಅದಕ್ಕೆ ನೀರು ಹಾಕಿ ನೀರು ಕಾಯ್ಲಕ್ಕೆ ಇಟ್ಟೀನಿ. ಇನ್ನು ಈ ಕಡೆ ನಾನು ಚಟ್ನಿ ಅದು ಮಾಡ್ಕೋಬೇಕಲ್ವ, ಅದ್ರ ಸಲುವಾಗಿ ನಾನು ಚಟ್ನಿಗೂ ಆಲ್ರೆಡಿ ಮೆಣಸಿನ್ಕಾಯಿ ಮತ್ತು ಶೇಂಗಾ ಎಲ್ಲ ಹುರ್ಕೊಂಡಿನಿ. ಅದು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಅಂದ್ರೆ ಶೇಂಗಾ ಚಟ್ನಿನೇ ಬೇಕಲ್ವ ಇಡ್ಲಿಗಂದ್ರೆ, ಶೇಂಗಾ ಚಟ್ನಿ ಕಾಂಬಿನೇಷನ್ ಚೆಂದ ಇರ್ತದಲ್ವ, ಅದ್ರ ಸಲುವಾಗಿ ನಾನು ಇವಾಗ ಭೀ ಶೇಂಗಾ ಚಟ್ನಿನೇ ಮಾಡ್ತೀನಿ. ಇನ್ನು ಶೇಂಗಾ ಮತ್ತು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿನಿ, ಹುಣ್ಚಿಕಾಯಿ ಅದೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೊಂದು ಬಗರ್ ಹಾಕ್ಕೋಬೇಕು. ಯಾಕಂದ್ರೆ ನಾವು ಎಷ್ಟು ಚೆಂದ ಇಡ್ಲಿ ಮಾಡ್ರಿ ಭೀ ಅದಕ್ಕೆ ಒಂದು ಒಗ್ಗರಣೆ ಇದ್ರೇ ಟೇಸ್ಟ್ ಇರ್ತದಲ್ವ, ಅದ್ರ ಸಲುವಾಗಿ ಇದಕ್ಕೆಲ್ಲ ನಾನು ಮಾಮೂಲಿ ಒಗ್ಗರಣೆಗೆ ಎಲ್ಲ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ಹಿಂಗೆ ಹಾಕಿ ಬಗರ್ ಹಾಕ್ಕೊಂಡ್ಬಿಟ್ಟಿನಿ. ನಾನು ಆಲ್ಮೋಸ್ಟ್ ಹೇಳಿನಿ, ಹಿಂಗೆ ಹಾಕೋದ್ರಿಂದ ಸ್ವಲ್ಪ ಡೈಜೆಷನ್ ಹೆಚ್ಚಿಗೆ ಆಯ್ತದೆ. ಯಾಕಂದರೆ ಇಡ್ಲಿ ದೋಸೆ ಅದಿದ್ದರೂ ನಾವು ಹೆಚ್ಚಿಗೆ ತಿಂತೀವಲ್ವ, ಅದ್ರ ಸಲುವಾಗಿ ಡೈಜೆಷನ್ ಆಗಬೇಕಂದ್ರೆ ಹಿಂಗೆ ಹಾಕ್ಕೋಬೇಕು. ಇನ್ನು ಈ ಕಡೆ ಎಲ್ಲ ಬಗರ್ ಹಾಕ್ಕೊಂಡಿದ್ಮೇಲೆ ಇಡ್ಲಿ ರವೆ ನೋಡಿರಿ ಎಷ್ಟು ಚೆಂದ ಉಬ್ಬ್ಯದಂತ. ಈಗ ಬೇಸಿಗೆ ಅದಲ್ವ, ಬಿಸಿಲು ಜಾಸ್ತಿ ಅದಲ್ವ, ಅದ್ರ ಸಲುವಾಗಿ ನಾನು ಏನೂ ಹಾಕಿಲ್ಲ, ಸೋಡಾ ಏನೂ ಹಾಕಲ್ದೇನೆ ಎಷ್ಟು ಚೆಂದ ಅಂದರೆ ಇದಕ್ಕೊಂದು ಅರ್ಧ ಹಂಗಾದ ಫುಲ್ಲು ಉಬ್ಬ್ಯದ. ಇನ್ನೊಂದು 1 ಅವರ್ ಬಿಟ್ಟಿದ್ದ ಅಂದ್ರೆ ಇನ್ನು ಆಲ್ಮೋಸ್ಟ್ ಚೆಲ್ಲೋಯ್ತಿತ್ತು. ಹಾಗಾಗಿ ಈ ಥರ ಚೆಂದ ಹಿಟ್ಟು ಉಬ್ತು ಅಂದ್ರೆ ನಮ್ಮ ಇಡ್ಲಿ ಸೂಪರ್ ಬರ್ತಾವೆ, ಅದು ಎಲ್ಲರಿಗೂ ಗೊತ್ತೇ ಅದ. ಇನ್ನು ನಾನು ಇದು ಅಷ್ಟು ಇಡ್ಲಿ ರವಲಿಂತೂ ಮಾಡಲ್ಲ, ಯಾಕಂದ್ರೆ ನಾನು ಮಕ್ಕಳಿಗಿಬ್ಬರಿಗೆ ಕ್ಯಾರೆಟ್ ಹಾಕಿ ಮಾಡ್ತೀನಿ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ನನಗೂ ಪ್ಲೇನ್ ಇಡ್ಲಿನೇ ಇಷ್ಟ ಆಯ್ತವ. ಅದಕ್ಕೆ ಸಲುವಾಗಿ ನನ್ನ ಮಕ್ಕಳಿಗಂತೂ ಇಬ್ಬರಿಗೂ ಕ್ಯಾರೆಟು ಇದ್ರಾಗ ಬೇರೆ ವೆರೈಟಿ ಥರ ಇಡ್ಲಿ ಮಾಡಿಕೊಡ್ತೀನಿ. ಹಾಗಾಗಿ ಅವ್ರಿಗೆ ಅದೆಲ್ಲ ಇಷ್ಟ ಆಯ್ತದ. ಪ್ಲೇನ್ ಇಡ್ಲಿಕನ್ನ ಈ ಥರ ಮಕ್ಕಳಿಗೆ ಇಷ್ಟ ಆಯ್ತದ, ಕ್ಯಾರೆಟು ಸ್ವಲ್ಪ ಕಲರ್ಫುಲ್ ಆಗಿದ್ರೆ. ಹಾಗಾಗಿ ನಾನು ಇವತ್ತು ಕ್ಯಾರೆಟ್ ಹಾಕಿ ಮಾಡ್ಲತ್ತೀನಿ. ಇನ್ನು ಜಾಸ್ತಿ ಬಿದ್ವಲ್ವ, ಹಾಗಾಗಿ ಕ್ಯಾರೆಟ್ ಹಾಕಿ ಮಾಡ್ಲತ್ತೀನಿ. ಹೆಲ್ದಿ ಭೀ ಇರ್ತದಲ್ವ ಮಕ್ಕಳು. ನಮ್ಮಲ್ಲಂತೂ ಡೈರೆಕ್ಟ್ ಭೀ ತಿಂತಾರೆ ಕ್ಯಾರೆಟು, ಈ ಥರ ಹಾಕೋರು ಭೀ ತಿಂತಾರೆ. ಅದ್ರ ಸಲುವಾಗಿ ನಾನು ಇವತ್ತು ಕ್ಯಾರೆಟ್ ಹಾಕಿ ಮಾಡ್ಲತ್ತೀನಿ. ಇನ್ನು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇನ್ನು ಅದಕ್ಕೆ ಕ್ಯಾರೆಟು ಮತ್ತು ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ. ಸ್ವಲ್ಪ ಕ್ಯಾರೆಟ್ ಹಾಕೋದು ಸ್ವಲ್ಪ ಗಟ್ಟಿ ಆಯ್ತದ ಹಿಟ್ಟು, ಅದ್ರ ಸಲುವಾಗಿ ಒಂದು ಚಮಚ ಅಷ್ಟು, ಒಂದು ಚಮಚ ಇರ್ತದಲ್ವ, ಆ ಚಮಚಲಿಂತ 1 ಚಮಚ ನೀರು ಹಾಕ್ಕೊಂಡ್ರೆ ಸಾಕು. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಇನ್ನು ನಿಮ್ಗೆ ಗಟ್ಟಿ ಅನ್ಸ್ರೆ ಹಾಕೋಬೋದು, ಇಲ್ಲ. ನನಗೆ ಸ್ವಲ್ಪ ಗಟ್ಟಿ ಅನಿಸಿ ಸಲುವಾಗಿ 1 ಚಮಚ ಅಷ್ಟೇ ನೀರು ಹಾಕೋತೀನಿ. ಇನ್ನು ಇದಕ್ಕೆಲ್ಲ ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಹಚ್ಕೊಳತ್ತೀನಿ. ಎಣ್ಣೆದು ಡಬ್ಬಿ ಇರ್ತದಲ್ವ, ಅದು ಖಾಲಿಯಾಗಿತ್ತು, ಅದೆಲ್ಲ ತೊಳೆದು ಇಟ್ಟೀನಿ. ಈಗ ಇದು ಕಡಾಯಿದಾಗೆ ಎಣ್ಣೆ ಇತ್ತು, ಇನ್ನು ಮತ್ತೆ ಎಲ್ಲಿ ಎಣ್ಣೆ ಬೇರೆದ್ರಾಗೆಲ್ಲ ತೊಗೊಳ್ಳಿ ಅಂತಂದು ಕಡಾಯಿದಾಗಿಂದ ಎಣ್ಣೆನೆಲ್ಲ ಹಚ್ಲತ್ತೀನಿ. ಇನ್ನು ಕೈಲಿಂತೆ ಅದ್ರದ್ದು ಬ್ರಷ್ ಭೀ ಇರ್ತದ, ಬ್ರಷ್ ಅಷ್ಟು ನಾನು ಮುಂಜಾನೆಲ್ಲ ತೊಗೊಂಡು ಎಲ್ಲ ಸಿಸ್ಟಮೆಟಿಕ್ ಮಾಡ್ಬೇಕಂದ್ರೆ ಆಗಲ್ಲಲ್ವ, ಅದ್ರ ಸಲುವಾಗಿ ಎಲ್ಲ ಕೈಯೇ ಯೂಸ್ ಮಾಡ್ಲತ್ತೀನಿ. ನಾನು ಹೇಳಿನಲ್ವ, ಸ್ವಲ್ಪ ನೀರು ಹಾಕ್ಕೊಳತ್ತೀನಿ, 1 ಚಮಚ ಅಷ್ಟು ನೀರು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು ಇಡ್ಲಿದು ಪ್ಲೇಟ್ ಇರ್ತಾವಲ್ವ, ಅದಕ್ಕೆ ಇಡ್ಲಿ ಅದು ಹಿಟ್ಟು ಹಾಕ್ಕೊಂಡು ಇಟ್ಬಿಡ್ತೀನಿ. ಸೇಮ್ ನಾವು ನಾರ್ಮಲ್ ಇಡ್ಲಿ ಹೆಂಗೆ ಬರ್ತಾವಲ್ವ ಸ್ಮೂತಾಗಿ, ಇದು ಇಡ್ಲಿ ಭೀ ಬರ್ತಾವೆ. ಇನ್ನು ಬೇರೆ ವೆರೈಟಿ ಇಡ್ಲಿ ಮಾಡಬೇಕು. ಇನ್ನು ಮುಂದೆ ನಂದು ಚಾನಲ್ದಾಗ ಗೊತ್ತಾಯ್ತವ ಯಾವ ಥರ ಇಡ್ಲಿ ಮಾಡ್ತೀನಿ ಅಂತಂದು. ಇನ್ನು ಈಗ ಪ್ಲೇನೇ, ಬಟ್ ಇದು ಇಡ್ಲಿ ರವಲಿಂದ ಮಾಡತ್ತೀವಿ. ಇನ್ನು ರವೆ ಇಡ್ಲಿ ಮಾಡ್ಬೋದು, ಎಲ್ಲ ಇಡ್ಲಿ ಮಾಡ್ಬೋದು, ಅವೆಲ್ಲ ನಾನು ಟ್ರೈ ಮಾಡ್ತೀನಿ ಅಂದ್ರೆ ನಾನು ಮಾಡ್ತೀನಿ ವೀಡಿಯೋದಾಗ. ಇನ್ನು ಈಗ ನಾನು 1-2 ಪ್ಲೇಟ್ ಹಾಕಿದ್ಮೇಲೆ ನನಗೆ ಅಂದ್ರೆ ಮಕ್ಕಳು ಇಲ್ಲಿ ಭೀ ತಿಂತಾರೆ, ಮತ್ತು ಅಮ್ಮ ಸ್ಕೂಲಿಗೆ ಭೀ ಇಡ್ಲಿನೇ ಒಯ್ತಾಳೆ. ಯಾಕಂದ್ರೆ ನಾನು ಅಷ್ಟೊಂದು ಇಡ್ಲಿ ದೋಸೆ ಇದ್ವು ಅಂದ್ರೆ ಅವರಿಗೆ ಡೈಲಿ ಅನ್ನ ಅದು ಉಂಡು ಬೇಸರ ಬರ್ತದಲ್ವ, ಹಾಗಾಗಿ ಸ್ಕೂಲಿಗೆ ಭೀ ಇಡ್ಲಿ ತೊಗೊಂಡು ಹೋಯ್ತಾಳೆ, ಚಟ್ನಿ ಇಡ್ಲಿ ಹಾಗಾಗಿ 2 ಪ್ಲೇಟು ಸಾಕಾಗಲ್ಲ ಅನ್ನಿಸ್ತು. ಮತ್ತೊಂದು ಸ್ವಲ್ಪ ಹಿಟ್ಟು ಮತ್ತು ಉಳಿದಿದ್ದು ಕ್ಯಾರೆಟ್ ಇದ್ವಲ್ವ ಅದೆಲ್ಲ ಹಾಕಿ ಮತ್ತೆ ಕಲಸಿ ಮತ್ತೊಂದು ಪ್ಲೇಟ್ ಹಾಕಿಡ್ಲತ್ತೀನಿ. ಒಂದೊಂದು ದಿನ ವೆರೈಟಿ ಭೀ ಇರಬೇಕಲ್ವ, ಓನ್ಲಿ ನಾವು ಡೈಲಿ ಅನ್ನ ಬ್ಯಾಳಿ ಅಷ್ಟೇ ಕಟ್ಟೋರು ಭೀ ಅವ್ರಿಗೆ ತಿನ್ಲಕ್ಕೆ ಬೇಸರ ಬರ್ತದಲ್ವ, ಹಾಗಾಗಿ ಇಡ್ಲಿ ದೋಸೆ ಅದು ಇದ್ದಂದ್ರೆ ಅವೇ ಒಯ್ತಾಳೆ. ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ.
ಬ್ಯಾಸ್ಗೆ ಅದಲ್ವ ಸ್ವಲ್ಪ ಜಾಸ್ತಿ ಊಟ ಮಾಡ್ಬೇಕಂತಂದು ಕೊಡ್ತೀನಿ. ಇನ್ನು ಈ ಕಡೆ ನಾನು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಜಾನು ಇವತ್ತು ಮುಂಜಾನೆ ಬುಕ್ ಹಿಡ್ಕೊಂಡು ಕುಂತಿಳು. ಅಂದ್ರೆ ನಾನು ಅಮ್ಮನ ಬುಕ್ ತೊಗೊಲತ್ತಿಳು ಆಕಿ. ಹಾಗಾಗಿ ಇನ್ನು ಅಮ್ಮಂದು UKG ಬುಕ್ ಇರ್ತದಲ್ವ ಅದು ತೆಗೆದು ಕೊಟ್ಟಿನಿ ಆಕಿಗೆ ನಿನ್ನ. ಅದು ಹಿಡ್ಕೊಂಡು ನಿನ್ನೆ ಎದ್ದಾಳಂದ್ರೆ ಅದು ಬುಕ್ ಹಿಡ್ಕೊಂಡೇ ಕುಂತಾಳೆ ಇವತ್ತು. ಏನೇನು ಓದ್ಯಾಳ ನೋಡ್ರಿ. Papa, Papa. Not, Papa not, no Papa not. Mom, ಏನು Mom. ಅಮ್ಮ ಮಾಡತ್ತಾರ. Akla, Mama. Mami, Mama. Mami, Mama. Bye. Ache. ಓಕೆ. Na. Kulu. Kulu. Siapa? Ya. Mami, Papa. Balu. Mami balu. Balu. Hah? Kita lagu. ಇವತ್ತಂತೂ ಸಡನ್ನಾಗಿ ಎದ್ದು ಬಂದಳು. ಎದ್ದು ಬಂದು ಮತ್ತೆ ಹೋಗಿ ಬುಕ್ ಹಿಡ್ಕೊಂಡು ಕುಂತಾಳ. ನಾನಂತೂ ಶಾಕ್ ಆಗೀನಿ. ಯಾಕಂದರೆ ಹೇಳೋದು ಬುಕ್ ಹಿಡ್ಕೊಂಡು ಕುಂತಾಳ ಅಂತಂದು. ಅಂದ್ರೆ ಹೊಸದಾಗಿ ತೆಕ್ಕೊಟ್ಟಿನಲ್ವ, ಹಾಗಾಗಿ ಹಳಿದೇ ಬುಕ್ಕು ಬಟ್ ತೆಕ್ಕೊಟ್ಟಿನಲ್ವ ಅದು ತೊಗೊಂಡು ಓದ್ಕೊತಾ ಅದು ಕುಂತಿಳು. ಇನ್ನು ಇವರಿಬ್ರಿಗೆ ಭೀ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಇನ್ನು ನಾನು ಸ್ವಲ್ಪ ಫ್ರೆಶ್ ಅಪ್ ಅದು ಆಗಿ ಬಂದು ಇನ್ನು ಇಡ್ಲಿ ಆಗಿವು. ನಾನು ಅವ್ರಿಗಿಬ್ರಿಗೆ ಸ್ನಾನ ಮಾಡ್ಸತ್ತನ, ಹಾಗಾಗಿ ಮತ್ತು ಇಡ್ಲಿ ಎಲ್ಲ ಪ್ಲೇಟಿಗೆ ಹಾಕ್ಲತ್ತೀನಿ ಅವ್ರಿಬ್ರಿಗೆ ಭೀ ಕೊಡಮಂತಂದು. ನಾನು ಹಿಂದಿನ ಸರಿ ತಿಂತೀನಿ, ಫಸ್ಟ್ ಅವರಿಬ್ಬರು ತಿಂದ ಮೇಲೆ ಅಮ್ಮಗ ಸ್ಕೂಲಿಗೆ ಬಿಟ್ಟು ಬರಬೇಕಲ್ವ. ಇನ್ನು ಇವತ್ತಂತೂ ನಾನು ಬಿಟ್ಟಿಲ್ಲ, ನಮ್ಮದು ಓನರಿಗೆ ಹೇಳಿದ್ದ ಅವರೇ ಒಯ್ದಾರ. ಯಾಕಂದ್ರೆ ಸ್ವಲ್ಪ ಲೇಟ್ ಆಗಿತ್ತು. ಈ ಥರ ಮಾಮೂಲಿ ಇಡ್ಲಿ ಮಾಡೋರು ಭೀ ಇವತ್ತು ಲೇಟ್ ಆಗಿತ್ತು. ಹಾಗಾಗಿ ನಮ್ಮ ಓನರೇ ಒಯ್ದು ಬಿಡ್ಲಿ, ಅವರೇ ಆ ಕಡೆಯಿಂದೇ ಹೋಯ್ತಾರೆ. ಹಾಗಾಗಿ ಅವರಿಗೆ ಅವ್ರ ಕೈಲಿಂದೇ ಕೊಟ್ಟು ಕಾಸಿನಿ ಅಮ್ಮಗೂ. ಇನ್ನು ನಾನು ಇವೆಲ್ಲ ತೆಗ್ದು ಮತ್ತು ಅಮ್ಮಗೂ ಲಂಚಿಗೆ ಬಿದೆ ಕಟ್ಟಬೇಕಲ್ವ, ಹಾಗಾಗಿ 3 ಪ್ಲೇಟ್ ತೆಗ್ದಿದ್ಮೇಲೆ ನಾ ಜಾನುಗೆ ಹಾಕ್ಲತ್ತೀನಿ. ಜಾನುಗೂ ಮತ್ತು ಅಮ್ಮಗೂ ಹಾಕ್ಕೊಟ್ಟು ಟಿಫಿನ್ ಎಲ್ಲ ಪ್ಯಾಕ್ ಮಾಡ್ತೀನಿ. ಈ ಥರ ಇಡ್ಲಿ ದೋಸೆ ಅದು ಏನರ ಇದ್ರಂತೂ ನನ್ನ ಮಕ್ಕಳು ಫಸ್ಟ್ ತಿಂತಾರೆ, ಫಾಸ್ಟಾಗಿ ತಿಂತಾರೆ. ಬಟ್ ಉಪ್ಪಿಟ್ಟು ಅಂತ ಇದ್ರಂದ್ರೆ ಹೋಗಲ್ಲ, ನಮಗೆ ಹೋಗಲ್ಲ ಪಾಪ, ಅವರಿಗೆಲ್ಲ ಹೋಯ್ತದ ಮಕ್ಕಳಿಗೆ. ಆ್ಯಕ್ಚುಲಿ ನಾನು ನೈಟೇ ಮಾಡಬೇಕು ಅಂದ್ರೆ ಚಟ್ನಿ ಎಲ್ಲ ನೈಟ್ ಮಾಡಿ ಇಟ್ಕೊಂಡು ನಮ್ಮ ಮನೆಯವರಿಗೆ ಮಾರ್ನಿಂಗ್ ಅವರಿಗೆ ನಾ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಇವತ್ತು ಭೀ ಹೇಳೋಕ್ಕಾಗಿಲ್ಲ. ಅವರಿಗೆಲ್ಲ ನೈಟು ನಾನೇ ಹೇಳಿದ್ರೆ ನನಗೆ ಎಬ್ಸ್ತಿರೇನೋ, ನಾನು ಹೇಳೋಕ್ಕೆ ನೆನಪೋಗಿತ್ತು. ಯಾಕಂದ್ರೆ ಅವರು ನೈಟ್ 11 ಹಂಗೆ ಬಂದಿರು, ನೆನಪೋಗಿತ್ತು. ಹಾಗಾಗಿ ಹೇಳಿದಿಲ್ಲ. ಇನ್ನು ಅವ್ರಿಗೆ ಭೀ ಇಡ್ಲಿ ಮಿಸ್ ಆಗೋಯ್ತು ಇವತ್ತು, ಇಡ್ಲಿ ತಿಂಬೋದು. ಇನ್ನು ನಾವೇ ಹಾಕ್ಕೊಂಡು ನಾವೇ ತಿನ್ನತ್ತಿದ್ದೇವೆ ಇವತ್ತು. ಇನ್ನು ಇದೆಲ್ಲ ಚಟ್ನಿ ಮತ್ತು ಇಡ್ಲಿ ಎಲ್ಲ ಹಾಕಿದ್ಮೇಲೆ ಪೀಸ್ ಮಾಡ್ಲತ್ತೀನಿ. ಯಾಕಂದ್ರೆ ಅವ್ರಿಗೆ ತಿಲ್ಲಕ್ಕೆ ಬರಲ್ಲಲ್ವ, ಹಾಗಾಗಿ ಅವರು ಮಾಡ್ಕೊಂಬಲ್ಲ. ಇನ್ನು ನಾನು ಪೀಸ್ ಮಾಡಿಕೊಟ್ಟು ಫೋಕ್ ಸ್ಪೂನು, ಮ್ಯಾಗಿ ತಿಂಬೋ ಸ್ಪೂನ್ ಇರ್ತದಲ್ವ, ಅದು ಕೊಟ್ಟಂದ್ರೆ ಅದಕ್ಕೆ ಚುಚ್ಚಿ ತಾನೇ ತಿಂತಾರೆ. ಹಾಗಾಗಿ ಇನ್ನು ಟಿಫಿನ್ಗೆ ಎಲ್ಲ ಅಮ್ಮಗೂ ಒಂದು ಸ್ವಲ್ಪ ತೆಗೆದಿಟ್ಟು ಇನ್ನು ಅಮ್ಮಗೆ ಭೀ ಹಾಗೆ ಮಾಡಿಕೊಡ್ತೀನಿ. ಯಾಕಂದ್ರೆ ಫಾಸ್ಟಾಗಿ ತಿಂತಾರೆ. ಮುಂಜಾನೆ ಹೆಂಗಿರ್ತದಲ್ವ, ಸ್ವಲ್ಪ ಸ್ಕೂಲಿಗೆ ಏನಾರ ಲೇಟ್ ಆದ್ರೆ ಮತ್ತು ಅಲ್ಲಿ ಪನಿಷ್ಮೆಂಟ್ ಅದು ಏನಾರ ಕೊಡ್ತಾರಂತ ಅಂಜಿಕೆ. ಪನಿಷ್ಮೆಂಟ್ ಏನು ಈಗಿಂದ ಯಾರು ಕೊಡಲ್ಲಾಗ್ಯಾರ. ಫಸ್ಟ್ ನಾವಿದ್ದಾಗಂತೂ ನಮಗೆಲ್ಲ ಪನಿಷ್ಮೆಂಟ್ ಸಿಗ್ತಿತ್ತು, ಬಟ್ ಈಗೇನಿಲ್ಲ. ಇನ್ನು ಅಮ್ಮಗೆ ರೆಡಿ ಮಾಡಿ ಕಳಿಸಿ ಮೇಲೆ ಇದು ಬಂದು ನಾವು ಸಂಜೆಗೆ ಅಂದ್ರೆ ಒಂದು 5 ಗಂಟೆಗೆ ಹಂಗೆ ನಮ್ಮ ಮನೆಯವರು, ನಾನು, ಅಮ್ಮ ಎಲ್ಲ ನಮ್ಮ ಮಕ್ಕಳೆಲ್ಲ ಕಲ್ತು ಮಾರ್ಕೆಟ್ ಹೋಗ್ಲತ್ತಿದ್ದೇವೆ. ನಮ್ಮ ಮಾರ್ಕೆಟ್ನಾಗಂತೂ ನಮ್ಮ ಮನೆಯವರೇ ಎಲ್ಲ ತೊಗೋತಾರೆ. ಇನ್ನು ನೇಮಕ್ಕಷ್ಟೇ ನಾವು ಹೋಗ್ತೀವಿ. ಅಂದ್ರೆ ಅಲ್ಲಿ ಹೋಗಿ ತಿರುಗ್ಲಾಕ ಮನೆಗೆಲ್ಲ ಬೇಜಾರಾಯ್ತದಲ್ವ ದಿನ ಬೆಳಗ್ಗೆ ಉಳ್ದು. ಹಾಗಾಗಿ ನಾವು ಮಾರ್ಕೆಟ್ಗೆ ಹೋದ್ರೆ ಸ್ವಲ್ಪ ಟೈಮ್ ಪಾಸರ ಆಯ್ತದ ಅಂತಂದು ಹೋಗ್ತೀವಿ. ಇನ್ನು ಅಲ್ಲೆಲ್ಲ ನಮ್ಮ ಮನೆಯವರೇ ತೊಗೋತಾರೆ ತರಕಾರಿ ಎಲ್ಲ. ಇನ್ನು ನಮ್ಮ ಮನೆಯವರು ತರಕಾರಿ ತೊಗೊಂಬದ್ರಾಗಿದ್ರೆ ನನ್ನ 2 ಮಕ್ಕಳು ಏನಾರ ತಿಂಬೋದ್ರಾಗ ಇರ್ತಾರೆ. ಇಲ್ಲ ನೆಲ್ಲಿಕಾಯಿ ತಿಂತಾರೆ, ಇಲ್ಲ ಕ್ಯಾರೆಟ್ ಅದು ತೊಗೊಂಡು ತಿಂತಾರೆ.
ನಾಳೆ ಹೋಳಿ ಹಬ್ಬ ಅದಲ್ವ, ಅದ್ರ ಸಲುವಾಗಿ ಇಲ್ಲೆಲ್ಲ ಸುಡ್ಲಾಕಂತ ಕಟ್ಟಿಗೆಗಳು ಸೆಂಟರ್ದಾಗೆ ಸೆಂಟರ್ನಾಗೆ ಇಟ್ಟಾರ. ಇನ್ನು ಅದೆಲ್ಲ ಇದು ಮಾಡಿ ನಮ್ಮ ಮನೆಯವರು ಸ್ವೀಟ್ ಕಾರ್ನ್ ತೊಗೊಳತ್ತಾರ. ಮತ್ತು ಇವು ನುಗ್ಗಿಕಾಯಿ ಅವ ನೋಡ್ರಿ, ಎಷ್ಟು ಕಾಸ್ಟ್ಲಿ ಅವಂದ್ರೆ 20 ರೂಪಾಯಿಗೆ 2 ನುಗ್ಗಿಕಾಯಿ ಅಂತ. ಇಷ್ಟುದ್ದಕ್ಕವ 2 ನುಗ್ಗಿಕಾಯಿ ಕೊಟ್ಟಾರ. ಇನ್ನು ಸ್ವೀಟ್ ಕಾರ್ನು ಇಲ್ಲೆಲ್ಲ ತರಕಾರಿ ಅಲ್ಲಿ ಫ್ರೂಟ್ಸ್ ಅಲ್ಲಿ ಏನೇ ಒಂದು 10 ಪೀಸ್ ತೊಗೋಬೇಕಂದ್ರೂ ಭೀ ಫುಲ್ಲು ಕಾಸ್ಟ್ಲಿ. ಏನು ತೊಗೊಳಕ್ಕೆ ಹೋದ್ರೂ ಭೀ ಫುಲ್ಲು ಕಾಸ್ಟ್ಲಿ ಇರ್ತಾವೆ. ಇನ್ನು ನಮ್ಮ ಕಡೆ ಚಂದ ಇರ್ತಾವೆ, ನಮ್ಮ ಕರ್ನಾಟಕ ಸೈಡೇ ಆಲ್ಮೋಸ್ಟ್ ಆಲ್ ಏನಂತಾರ ಸಸ್ತ ಭೀ ಇರ್ತಾವೆ ಮತ್ತು ಚಂದ ಭೀ ಸಿಗ್ತಾವೆ. ಈ ಕಡೆ ಎಲ್ಲ ಎಷ್ಟು ದಿನದ ಇರ್ತಾವೋ ಗೊತ್ತಿಲ್ಲ, ಬಟ್ ಫ್ರೆಶ್ ಇರ್ತಾವೆ ಮಾರ್ಕೆಟ್ನಾಗ ಬಿಡ್ರಿ. ಬಟ್ ಕಾಸ್ಟ್ಲಿ ಅಂತೂ ಕಾಸ್ಟ್ಲಿ ಇರ್ತದೆ. ಇನ್ನು ನಮ್ಮ ಮನೆಯವ್ರು ಕೂಡ ಹೋದ್ರಂತೂ ಗಾನ್ ಅನ್ಕೋಬೇಕು. ಫುಲ್ಲು ತಿರುಗಿಸ್ತಾರೆ ಅವ್ರ ಮಾರ್ಕೆಟು. ಎಷ್ಟು ತಿರುಗಿಸ್ತಾರೆ ಅಂದ್ರೆ ಹೋಗಿ ಬರ್ಲಿಕ್ಕೆ ಸಾಕಾಗೋಗ್ಯದ. ಇನ್ನು ಬಂದ ಮೇಲೆ ಭೀ ನಾನು ಮತ್ತು ಅಡುಗೆ ಮಾಡಬೇಕಲ್ವ, ಅದ್ರ ಸಲುವಾಗಿ ಏನು ಬೇಡ ಇವತ್ತು ಪಲಾವ್ ಮಾಡಂದಿ ಸಲುವಾಗಿ ನಾ ಆಲೂ ಅದೆಲ್ಲ ಹಾಕಿ ಪಲಾವ್ ಗತ್ಲೆ ಅಂದ್ರೆ ನಮ್ಮ ಕಡೆ ಎಲ್ಲ ಬಗಾರನ್ನ ಅಂತೀವಲ್ವ, ಅದು ಮಾಡ್ಲತ್ತೀನಿ. ಈ ಕಡೆ ಎಲ್ಲ ಪಲಾವ್ ಅಂತಾರೆ. ನನಗೇನು ಅಡುಗೆ ಮಾಡ್ಬೇಕು ಅನ್ಸಲ್ಲ ಅಂದ್ರೆ, ಇಲ್ಲ ಏನು ಭೀ ಮಾಡಬೇಕು ಅರ್ಜೆಂಟ್ನಾಗ ಅಂದ್ರೆ ಇದು ಒಂದೇ ಮಾಡ್ತೀನಿ. ಹಾಗಾಗಿ ನಾನು ನಾನು ಎಲ್ಲ ತರಕಾರಿ ತೆಗೆದಿಡ್ತೀನಿ ಎಲ್ಲ ಅಂತಂದರು ನಮ್ಮ ಮನೆಯವರು. ಹಾಗಾಗಿ ಈ ಕಡೆ ನಾನು ಫಸ್ಟ್ ಅಡುಗೆಗೆ ಇಟ್ಟ ಅಂದರೆ ಈ ಕಡೆ ಅನ್ನ ಆಗತ್ತನ, ಆ ಕಡೆ ಮತ್ತು ತರಕಾರಿ ಎಲ್ಲ ಫ್ರಿಜ್ನಾಗ ಇಟ್ಬೋದು. ಹಾಗಾಗಿ ಇನ್ನು ನಮ್ಮ ಮನೆಯವರು ಎಷ್ಟು ಖರ್ಚಾಗ್ಯದ ಎಷ್ಟಿಲ್ಲ ಅಂತ ಎಲ್ಲ ಕೌಂಟ್ ಮಾಡ್ಕೊತಾ ಇದು ಮಾಡ್ಲತ್ತಿರು. ಎಲ್ಲ ತರಕಾರಿ ಎಲ್ಲ ತೆಗೆದಿಡ್ಲತ್ತಿರು. ಇನ್ನು ಈ ಕಡೆ ನಾನು ಪಲಾವ್ ಮಾಡ್ಲತ್ತೀನಿ. ಅಂದ್ರೆ ಆಲೂ ಭಾತ್ ಅಂತೀವಿ, ಇಲ್ಲ ಬಗಾರ್ ಅನ್ನ ಅಂತೀವಿ, ಅದೆಲ್ಲ ಅದೇ ಮಾಡ್ಲತ್ತೀನಿ. ಅದಕ್ಕೇನಿಲ್ಲ ಸಾಜೀರ ಮತ್ತು 2 ಪತ್ತೈಲಿ ಎಲ್ಲ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಂಡ್ಮೇಲೆ ಇನ್ನು ಇದಕ್ಕೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ನಮ್ಮಲ್ಲಿ ಏನು ತರಕಾರಿ ಇರ್ತಾವಲ್ವ ಅವೆಲ್ಲ ಹಾಕ್ಕೊಂಡು ಮಾಡ್ಬೋದು. ಇನ್ನು ನಾನು ಸಿಂಪಲ್ ಮಾಡ್ಲತ್ತೀನಿ. ಫುಲ್ಲು ವೆಜಿಟೇಬಲ್ ಪಲಾವ್ ತೋರಿಸ್ತೀನಿ ಒಂದು ಸರ್ತಿ. ಈಗ ಎಲ್ಲ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಂಡಿದ್ಮೇಲೆ ಇನ್ನು ಅದಕ್ಕೆ ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕ್ಕೊಂಡು ಚೆಂದ ಅಲ್ಲ ಬೆಳಗಡ್ಡಿ ಪೇಸ್ಟಿಂದು ಹಸಿ ವಾಸನೆ ಹೋಗೋತನ ಫ್ರೈ ಮಾಡಿಕೊಂಡು ಇನ್ನು ಇದೆಲ್ಲ ಆಗಿದ್ಮೇಲೆ ನಾನು ಈ ಕಡೆ ಒಂದು ಕಡೆ ಏನಂತಾರೆ ಬೇರೆ ಕೆಲಸ ಮಾಡ್ಕೊತಾನೆ ಈ ಕಡೆ ಅಡುಗೆ ಮಾಡತ್ತೀನಿ. ಅಂದ್ರೆ ಇನ್ನು ತರಕಾರಿ ಅದೆಲ್ಲ ಮಾಡ್ಕೊಂಬದಲ್ವ ಅದ್ರ ಸಲುವಾಗಿ ಇನ್ನು ಈ ಕಡೆ ಎಲ್ಲ ಚೆಂದ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ಮೇಲೆ ಆಲೂ ಹಾಕಿ ಫ್ರೈ ಮಾಡ್ಲತ್ತೀನಿ. ಆಲೂ ಯಾಕೆ ಹಾಕ್ತೀನಿ ಅಂದ್ರೆ ಇಬ್ಬರು ಮಕ್ಕಳು ಭೀ ಸ್ವಲ್ಪ ಡೈರೆಕ್ಟ್ ಅವರಿಗೆ ಆಲ್ಮೋಸ್ಟ್ ಆಲ್ ವೈಟ್ ಅನ್ನನೇ ಇಷ್ಟ. ಇನ್ನು ಈ ಥರ ಬಗಾರದು ಹಾಕಿ ಮಾಡ್ದೆ ಅಂದ್ರೆ ಅದ್ರೊಳಗೆ ಸ್ವಲ್ಪ ಆಲೂ ಕ್ಯಾರೆಟು ಏನರ ಇದ್ದರೆ ತಿಂತಾರೆ. ಹಾಗಾಗಿ ಆಲ್ಮೋಸ್ಟ್ ಬಗಾರ್ ತಿಂಬಲ್ಲ ಅವರು, ಬಗಾರ್ ಹೊಡೆದಿದ್ದ ಅನ್ನ. ಹಾಗಾಗಿ ನಾನು ಸ್ವಲ್ಪ ಆಲೂ ಅದು ಹಾಕಿದ್ರೆ ತಿಂತಾರೆ ಅಂತಂದು ಹೆಚ್ಚಿಗೆ ಆಲೂ ಅದು ಹಾಕ್ತೀನಿ. ಇನ್ನು ಈ ಕಡೆ ಸ್ವಲ್ಪ ಚೆಂದ ಫ್ರೈ ಆಗಿದ್ಮೇಲೆ ಅಕ್ಕಿ ಹಾಕ್ಕೊಂಡು ಇನ್ನು ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕೀನಿ. ಸ್ವಲ್ಪ ವೈಟ್ ಇದ್ರೆ ಭೀ ಅಷ್ಟೊಂದು ತಿನ್ಬೇಕು ಅನ್ಸಲ್ಲ ನನಗೆ. ಹಾಗಾಗಿ ಸ್ವಲ್ಪ ಕಲರ್ಫುಲ್ ಇರಲಿ ಅಂತ ಖಾರ ಏನೂ ಹಾಕಲ್ಲ, ಮೆಣಸಿನ್ಕಾಯಿ ಹಾಕಿನಲ್ವ ಅದ್ರ ಸಲುವಾಗಿ. ಒಂದು 2 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿನಿ. ನೀರು ಹಾಕ್ಕೊಂಡು ಇನ್ನು ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಬಿಡ್ತೀನಿ. ಉಪ್ಪು ಸಾಲ್ಟ್ ಅದು ಹಾಕಿ ಇನ್ನು ಈ ಕಡೆ ಇದು ಆಗತನ ನಾನು ತರಕಾರಿ ಅದೆಲ್ಲ ಸೆಟ್ ಮಾಡ್ಕೋಬೇಕು ಫ್ರಿಜ್ನಾಗ. ಹಾಗಾಗಿ ಇನ್ನು ಇಷ್ಟೆಲ್ಲ ತರಕಾರಿ ತಂದಿದ್ದೇವೆ ನೋಡ್ರಿ. ಇನ್ನು ಇದು ಒಂದು ಕಡ್ಡಿಕೆ ತೊಗೊಂಡ್ರ ನನ್ನ ಮಕ್ಕಳಲ್ಲಿ ಕಡ್ಡಿಕೆ ನೋಡಿ ಬೇಕಂತ ಹರಿಬಿದ್ರು ಕಡ್ಡಿಕೆ ಒಂದು ತೊಗೊಂಡಿದ್ದೇವೆ 20 ರೂಪಾಯಿ ಅಂತ. ಅಷ್ಟು ಕಡ್ಡಿಕೆಗೆ ಇನ್ನೂ ಭೀ ಸಾಕಾಗಲ್ಲಾಗ್ಯದ ನನ್ನ ಮಕ್ಕಳಿಗೆಲ್ಲ ತಿಂದು. ಇನ್ನು ಎಲ್ಲ ಗ್ರೀನು ಕಲರ್ಫುಲ್ಲಾಗಿ ಕಾಣತ್ತಿತ್ತು ಅಂತಿಕೋರು ನಮ್ಮ ಮನೆಯವರೆಲ್ಲ ಈ ಥರ ರೆಡಿ ಮಾಡಿಟ್ಟಾರ. ಈಗ ಇದೆಲ್ಲ ತೆಗ್ದು ನಾನು ಕವರ್ನಾಗ ಹಾಕಿ ಫ್ರಿಜ್ನಾಗ ಇಟ್ಬಿಡಬೇಕು. ಇನ್ನು ಒಂದು ತೆಗ್ದಿಡ್ಲತ್ತೀನಿ. ಈ ಕಡ್ಡಿಕೆ ಅಂತೂ ಅರ್ಧ ಒಣಗ್ಯದ ಅರ್ಧ ಹಸಿ ಅದ ಅಂದ್ರೂ ಭೀ 20 ರೂಪಾಯಿ ಅಂತ. 20 ರೂಪಾಯಿಗೆ ಅರ್ಧ ಕಿಲೋ ಏನಂತ, ಅದು ಭೀ ಕಿಲೋದಾಗ ಮಾರ್ಲತ್ತಾರ ಇಲ್ಲೆಲ್ಲ. ಇನ್ನು ತಪ್ಪಲ್ ಭಾಗ ಅದ, ಯಾಕಂದ್ರೆ ಊರು ಬಿಟ್ಟು ಈ ಕಡೆ ಬಂದಿದ್ದೇವೆ. ಇಲ್ಲಿ ಕಿರೆ ಎಲ್ಲ ರೊಕ್ಕ ಕೊಟ್ಟೆ ತೊಗೋಬೇಕಲ್ವ, ಹಾಗಾಗಿ ಊರಾಗಾದ್ರೆ ಫ್ರೀ ಸಿಗ್ತದ. ಇನ್ನು ಇವೆಲ್ಲ ತೊಗೊಂಡು ನಾನು ಫಸ್ಟ್ ಮೆಣ್ಸಿನ್ಕಾಯಿ ಅದೆಲ್ಲ ತೆಗೆದಿಡ್ಲತ್ತೀನಿ. ಇನ್ನು ಏನಂತಾರೆ ನಮ್ಮ ಮನೆಯವ್ರಂದ್ರು ಇಷ್ಟೆಲ್ಲ ಹೋಗಿದ್ದೇವಲ್ವ ತರಕಾರಿಗೆ, ಇಷ್ಟು ತರಕಾರಿಗೆ ನಮ್ಗೆ ಎಷ್ಟಾಗ್ಯದ ಗೊತ್ತಾ? ಮಿನಿಮಮ್ ಅಂದ್ರೆ ಒಂದು 600 ತನಕ ಆಗ್ಯದ. 600 ರೂಪಾಯಿ ಹೋಗ್ಯಾವ. ಅದ್ರ ಮತ್ತು ತರಕಾರಿ ನೋಡ್ರಿ ಏನೂ ಇಲ್ಲ ಅಂದ್ರೂ ಭೀ 600 ರೂಪಾಯಿ. ಮತ್ತು ಇನ್ನು ಯಾವಾಗ ಭೀ ತರೋಷ್ಟು ತರಕಾರಿ ಭೀ ತಂದಿಲ್ಲ ಅಂದ್ರೂ ಭೀ 600 ಆಗ್ಯದ. ನಮ್ಮ ಮನೆಯವ್ರಲ್ಲತ್ತಿರು ಯಾವಾಗ ಭೀ ಇನ್ನೂ ಹೆಚ್ಚಿಗೆ ತರ್ತೀನಿ, ಈ ಸರ್ತಿ ಕಮ್ಮಿನೇ ಅದ ಅಂದ್ರೂ ಭೀ 600 ರೂಪಾಯಿ ಆಗ್ಯದ ಅಂತಂದು. ಯಾಕಂದ್ರೆ ಎಲ್ಲ ಪಿರೇ ಆಗ್ಯಾವ ಮತ್ತು ಆಲೂ ಅವೆಲ್ಲ ನಾವು ಡಬಲ್ ಕೇಳೋರ. ಇನ್ನು ಸಂಜೆ ಪರಿ ಹೋಗಿದ್ದೇವೆ ಅಂತಂದು ಕಿರೆ ಸಸ್ತ ಕೊಟ್ಟವ. ಇಲ್ಲೋದ್ರೆ ಸ್ವಲ್ಪ ಜಲ್ದಿ ಒಂದು 3 ಗಂಟೆಗೆ 2 ಗಂಟೆಗೆ ಹಂಗೆ ಹೋದ್ರು ಇನ್ನೂ ಇಷ್ಟು ಹೆಚ್ಚಿಗೆ ರೇಟ್ ಕೊಡ್ತಾರೆ. ಸ್ವಲ್ಪ ಲಾಸ್ಟ್ ಅಂದ್ರೆ ನಾವು 5 ಹೋಗಿದ್ದೇವೆ. ನಾನೊಂದು ಬೇರೆ ಕೆಲಸ ಇತ್ತು, ಅಲ್ಲಿಂದ ಮುಗಿಸ್ಕೊಂಡು ಹೋಗೋತನ 6 ಆಗಿತ್ತು. 6, 6:30, 7 ಅಲ್ಲೇ ಆಗಿತ್ತು ಮಾರ್ಕೆಟ್ನಾಗೆ. ಹಾಗಾಗಿ ಸ್ವಲ್ಪ ಎಲ್ಲ ಕಮ್ಮಿದಾಗ ಕೊಟ್ಟಾರ ಅಂತ ಕೊರಿ. ಇಲ್ಲೋದ್ರು 20 ರೂಪಾಯಿಗೆ 5
ಅವೆಲ್ಲ ಹಸಿದಿರ್ತಾವಲ್ವ, ಮೆಂತ್ಯ ಪಲ್ಯ ಮತ್ತು ಪಾಲಕ್ ಪಲ್ಯ ಅವೆಲ್ಲ 20 ರೂಪಾಯಿಗೆ 4 ಸೂಡು 3 ಸೂಡು ಹಿಂಗೆ ಕೊಡ್ತಾರೆ. ಈ ಸರ್ತಿ ಅಂದ್ರೆ 10 ರೂಪಾಯಿಗೆ 8 ಸೂಡು ಹಂಗೆ ಕೊಟ್ಟಾರ. ಅಂದ್ರೆ ಲಾಸ್ಟಿಗೆ 7-7:30 ಅಲ್ಲೇ ಆಗಿತ್ತು. ಹಾಗಾಗಿ ಲಾಸ್ಟಿಗೆ ಜಾಸ್ತಿ ಕಮ್ಮಿ ರೊಕ್ಕದಾಗ ಜಾಸ್ತಿ ಕೊಡ್ತಾರಲ್ವ, ಆ ಥರ ಕೊಟ್ಟಾರ. 10 ರೂಪಾಯಿಗೆ 8 ಸೂಡು ಪಾಲಕ್ ಕೊಟ್ಟಾರ. ಅದು ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ. ಪಾಲಕ್ ಅಂತೂ ಬೊಕ್ಕಳೆ ತೊಗೊಂಡು ಬಂದೀನಿ. ಇನ್ನು ಅವೆಲ್ಲ ತೊಗೊಂಡು ಬಂದು ಫ್ರಿಜ್ನಾಗೆಲ್ಲ ಸೆಟ್ ಮಾಡತ್ತೀನಿ. ಈಗ ಸ್ವಲ್ಪ ಬೇಸಿಗೆ ಅದಲ್ವ, ಬಿಸಿಲು ಹೆಚ್ಚಿಗೆ ಅದಲ್ವ, ಮಧ್ಯಾಹ್ನ ಟೈಮಿಗೆ ಎಲ್ಲ ನೀರು ಗರಮ್ ಆಲತ್ತವಂತ ಒಂದು 2-3 ಬಾಟಲ್ ಇಟ್ಟಿದ್ದೆ. ಅಂದ್ರೆ ನಾನು ನಮ್ಮ ಮನೆಯವರಿಗೆ, ಮಕ್ಳಿಗೆ ಕೊಟ್ಟರೆ ಸ್ವಲ್ಪ ಸರ್ದಿ ಆಯ್ತದೆ, ಹೀಗೆ ಬೇಡ ಅಂತಂದು ಅವರಿಗಿಲ್ಲ ನಮ್ಮಿಬ್ರಿಗೆ ಅಂತಂದು ಇಟ್ಕೊಂಡಿದ್ದೆ ನಾನು. ಹಾಗಾಗಿ ಅವೆಲ್ಲ ತೆಗ್ದು ಎಲ್ಲ ಸೆಟ್ ಮಾಡ್ಕೊಳತ್ತೀನಿ. ಸ್ವೀಟ್ ಕಾರ್ನು ಅವೆಲ್ಲ ತೊಗೊಂಡು ಬಂದೀವಿ. ಈ ಕಡೆ ಅಂದ್ರೆ ಸ್ವಲ್ಪ ಮ್ಯಾಗ ಕಾಣಪ್ಲೆ ಇಟ್ಕೊಂಡಂದ್ರೆ ಮತ್ತೆ ಜಲ್ದಿ ಕುದಿಸ್ಕೊಡ್ಬೋದು, ಇಲ್ಲ ಜಲ್ದಿ ಯಾವ್ದು ಭೀ ತೊಗೊಳಕ್ಕೆ ಬರ್ತದೆ ಅಂತಂದು ಸ್ವೀಟ್ ಕಾರ್ನ್ ಅದು ಇಡ್ಲತ್ತೀನಿ. ಈಗ ಅಗರ್ಸೆ ಅದು ಟ್ರೇದಾಗ ಇಟ್ಟ ಅಂದ್ರೆ ಮತ್ತೆ ನೆಂಪು ಹೋಯ್ತದ, ಅವೆಲ್ಲ ಅಲ್ಲೇ ಹಾಳಾಗೋಯ್ತವ. ಹಾಗಾಗಿ ಸ್ವಲ್ಪ ಎದುರು ಇಟ್ಕೊತೀನಿ. ಅವು ಆಗತನ ಇಲ್ಲೆಲ್ಲ ವಾಟರ್ ಡಬ್ಬಿ ಅದು ಇಡ್ಲಕ್ಕೆ ಏನು ಪ್ಲೇಸ್ ಇರಲ್ಲ. ಇವೆಲ್ಲ ತೊಗೊಂಡು ಸೆಟ್ ಮಾಡಿ ಇಟ್ಕೊಳತ್ತೀನಿ. ಅಂದ್ರೆ ಇವೆಲ್ಲ ನಾಳೆಗೆ ಮತ್ತೆ ಕಡ್ಕೋಬೇಕು. ಪುಂಡಿ ಪಲ್ಯ ಮತ್ತು ಕೊತ್ತಂಬರಿ, ಪಾಲಕು ಅವೆಲ್ಲ ಕಡ್ಕೋಬೇಕು. ಈಗ ಟೈಮ್ ಇರಲ್ಲ. ಈಗ ಅಂದ್ರೆ ಕತ್ತಲಾಗ್ಯದ ಆಲ್ರೆಡಿ 8 ಹಂಗೆ ಆಗ್ಲತ್ತದ. ಈಗ ಇನ್ನು ಊಟ ಮಾಡಿ ಎಲ್ಲ ಮಾಡಿ ಮಲ್ಕೋಬೇಕು. ಹಾಗಾಗಿ ಇವೆಲ್ಲ ತೆಗ್ದಿಟ್ಟು ಫ್ರಿಜ್ನಾಗ ಕವರ್ನಾಗ ಹಾಕಿ ಅಂದ್ರೆ ನಾನು ನಾಳೆಗೆಲ್ಲ ಕಟ್ ಮಾಡ್ಕೋತೀನಿ. ಎಲ್ಲ ನನ್ನ ನಾಳಿನ ಕೆಲಸ ನಾಳೆಗೆ ಬೇರೆಯೇ ಇರ್ತದಲ್ವ, ಎಲ್ಲ ತರಕಾರಿ ತಂದಿದ್ಮೇಲೆ. ಹಾಗಾಗಿ ಇನ್ನು ಇವೆಲ್ಲ ಸೆಟ್ ಮಾಡ್ಕೊಳತ್ತೀನಿ. ಇನ್ನು ಫ್ರೂಟ್ಸ್ ಎಲ್ಲ ತಂದಿದ್ದೇವೆ. ಅವು ಫ್ರೂಟ್ಸ್ ಎಲ್ಲ ಒಯ್ದು ನಾನು ಮ್ಯಾಗ ಫ್ರಿಜ್ ಮೇಲೆ ಇಡ್ತೀನಿ, ಒಂದು ಬುಟ್ಟೆ ಹಾಕಿ ಜಾಲಿ ಬುಟ್ಟ್ಯಾಗ. ಇನ್ನು ಬೇಕಾದಾಗ ತೊಗೊಂಡು ತಿಂತಾರಂತಂದು. ಇನ್ನು ಅವು ಫ್ರೂಟ್ಸು ಒಂದು 100 ರೂಪೀಸ್ಗೆ 4 ಹಂಗೆ. ಆ್ಯಪಲ್ ನಮ್ಮ ಕಡೆ ಆದ್ರೆ ಕಿಲೋ ಕೊಡ್ತಾರೆ, ಇಲ್ಲಾಂದ್ರೆ 100 ರೂಪಾಯಿಗೆ 4 ಹಂಗೆ ಕೊಡ್ತಾರೆ. ಇನ್ನು ಅವು ಭೀ ಕಾಸ್ಟ್ಲಿನೇ. 80 ರೂಪೀಸು ಡಜನ್ ಬಾಳೆಕಾಯಿ, 80 ರೂಪಾಯಿ ಡಜನ್ ಬಾಳೆಕಾಯಿ ಅಂದ್ರೆ ಯಪ್ಪ ಅಂದೇವಿ. ಯಾಕಂದ್ರೆ ನಮ್ಮ ಕಡೆ ಊರಾಗೆಲ್ಲ ಫ್ರೀ ಸಿಗ್ತಾವ. ಇನ್ನು ಹೋಗಿ ನಾವೇ ಹೊಲದಾಗ ನ್ಯಾಚುರಲಾಗಿ ತೊಗೊಂಡು ತಿನ್ಬೋದಿತ್ತು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಾವು ಅಂತ ಡೈರೆಕ್ಟು ಹಣ್ಣು ಗಿಡದಾಗ ಆಗಿದ್ದು ಹಣ್ಣೇ ತೊಗೊಂಡು ತಿಂದು ಬಂದವ್ರು ಇದ್ದೇವೆ. ಅಂದ್ರೂ ಭೀ ಬಟ್ ಇಲ್ಲೆಲ್ಲ ರೊಕ್ಕ ಇದ್ದರೆ ಎಲ್ಲ, ಇಲ್ದಿದ್ರೆ ಏನೂ ಇಲ್ಲ. ಇನ್ನು ಒಂದೊಂದು ಸರ್ತಿ ನಾನು ನಮ್ಮದು ಬಾಬರಿಗೆ ಹೇಳ್ತೀನಿ, ಅವರೇ ತೊಗೊಂಡು ಬಂದು ತಂದು ಕೊಟ್ಟು ಹೋಯ್ತಾರೆ. ಒಂದೊಂದು ಗಿಡ ಫುಲ್ಲು ಒಂದು ಬಾಳೆಕಾಯಿ ಗಿಡ ಇರ್ತದಲ್ವ, ಅದನ್ನೇ ತಂದು ಕೊಟ್ಟು ಹೋಯ್ತಾರೆ. ಇಲ್ಲ ಈಗಂತೂ ಇಲ್ಲ, ಇನ್ನು ಅಲ್ಲಿ ಭೀ ಊರಾಗ ಭೀ ಇಲ್ಲ ಅಂತಂದು ಹೇಳಿಲ್ಲ, ಏನಿಲ್ಲ. ಇನ್ನು ಈ ಕಡೆ ಇದೆಲ್ಲ ಸೆಟ್ ಮಾಡ್ತಾನೆ. ಈ ಕಡೆ ಅನ್ನ ಭೀ ರೆಡಿ ಆಗಿತ್ತು. ಇನ್ನು ನಮ್ಮ ಮನೆಯವ್ರು ಭೀ ನಾನು ಸೌಂತಿಕಾಯಿ ತಂದಿದ್ದೇವಲ್ವ, ಇದು ಅನ್ನ ಕೂಡ ಸೌಂತಿಕಾಯಿ ಮತ್ತು ಮೊಸರು ಇತ್ತು ಮನೆಗೆ ಹೆಪ್ಪಾಕಿದ್ದು. ಮೊಸರು ಮತ್ತು ಶೇಂಗಾ ಹಿಂಡಿ ಮತ್ತು ಸೌಂತಿಕಾಯಿ ಅದು ಕಟ್ ಮಾಡತ್ತಾರ. ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮ್ಗೆ ಬರ್ತಾವೆ. ಬಾಯ್ ಬಾಯ್.